ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆ ನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತುಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ರಾಶ್ಯಾಧಿಪತಿ ಶುಕ್ರ ಗ್ರಹ ಉಚ್ಚ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಮಿತ್ರ ಗ್ರಹವಾದಂತಹ ಶನಿ ಗ್ರಹದೊಂದಿಗೆ ಮಿತ್ರ ನಕ್ಷತ್ರವಾದಂತಹ ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಮಾರ್ಚ್ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಶನಿಯ ಪ್ರಭಾವ ಆಗಲಿದೆ. ಶನಿ ಲಾಭ ಸ್ಥಾನದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ. ದಶಮ ಸ್ಥಾನದಿಂದ ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನ ವೀಕ್ಷಿಸ್ತಾರೆ. ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ದೃಷ್ಟಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ನಡತೆ, ನಿಮ್ಮ ವ್ಯಕ್ತಿತ್ವದ ಮೇಲೆಯೂ ಆಗಲಿದೆ. ಶನಿ ಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಯೋಗ ಪ್ರಾರಂಭದಲ್ಲಿ ಆಗೋದ್ರಿಂದ ನಿಮ್ಮ ನಡತೆ ಬಹಳ ಶಿಸ್ತುಬದ್ಧವಾಗಿ, ಗಂಭೀರವಾಗಿ ಇರಲಿದೆ. ಕ್ರಿಯೇಟಿವ್ ಗ್ರಹ ಆದಂತಹ ಶುಕ್ರ ಗ್ರಹದ ವರ್ಕ್ ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ಲಾನ್ ಮಾಡಿ ಶಿಸ್ತುಬದ್ಧವಾಗಿ ಕೆಲಸ ಮಾಡುವಂತೆ ಶನಿ ಮತ್ತು ಶುಕ್ರ ಗ್ರಹಗಳ ಸಂಯೋಗ ಫಲವನ್ನ ನೀಡುತ್ತೆ. ಇಲ್ಲಿ ಕುಜ ದೃಷ್ಟಿ ಹಾಕೋದ್ರಿಂದ ನಿಮ್ಮ ಜನ್ಮ ರಾಶಿಗೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಎನರ್ಜಿಯನ್ನ ಬೂಸ್ಟ್ ಮಾಡುತ್ತೆ. ಮತ್ತು ಶನಿಗ್ರಹ ಲಾಭ ಸ್ಥಾನದಿಂದ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಿಸೋದ್ರಿಂದ ಹಾರ್ಡ್ ವರ್ಕ್ ಮಾಡುವಂತೆ ಶನಿ ಪ್ರಭಾವವು ಆಗಲಿದೆ. ರಾಶ್ಯಾಧಿಪತಿಯು ಉಚ್ಚ ಆಗೋದ್ರಿಂದ, ಇಲ್ಲಿ ಉಚ್ಚಾಗಿ ಸಂಚರಿಸೋದ್ರಿಂದ ಇಲ್ಲಿ ಈ ಗ್ರಹಗಳ ಸಂಯೋಗ ಹಾರ್ಡ್ ವರ್ಕ್ ಇಂದ ನಿಮಗೆ ಇಲ್ಲಿ ಚಾಲೆಂಜಸ್ ಅನ್ನ, ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಭಾವವನ್ನು ಈ ಗ್ರಹಗಳು ಮಾಡ್ತಾರೆ. ಸಕ್ಸಸ್ ಕಮ್ ಥ್ರೂ ಹಾರ್ಡ್ ವರ್ಕ್ ಅನ್ನೋದನ್ನ ನಾವಿಲ್ಲಿ ತಿಳಿಬಹುದು ಈ ಗ್ರಹಗಳ ಪ್ರಭಾವದಿಂದ. ಇನ್ನು ಬುಧ ಗ್ರಹ ದಶಮದಲ್ಲಿ ವಕ್ರ ಸಂಚಾರ ಪ್ರಾರಂಭದಲ್ಲಿ, ಸೂರ್ಯಗ್ರಹ 15 ದಿನಗಳ ಕಾಲ ದಶಮದಲ್ಲಿ ಸಂಚಾರ, ರಾಹು ಗ್ರಹ ಸಂಚಾರ ಮತ್ತು ಕುಜಗ್ರಹ ಸಂಚಾರ ದಶಮದಲ್ಲಿ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕಾಂಪಿಟೇಟಿವ್ ಆಗಿ, ಇಲ್ಲಿ ಬಹಳ ಎನರ್ಜೆಟಿಕ್ ಆಗಿ, ಇಲ್ಲಿ ಅಂದ್ರೆ ಐಡಿಯಾಲಜಿಸ್ಟಿಕ್ ಆಗಿ ಕೆಲಸ ಮಾಡುವಂತೆ, ಬಹಳ ಒಂದು ಪ್ಲಾನ್ ಮಾಡಿ ಕೆಲಸ ಮಾಡುವಂತೆಯೂ, ಇಲ್ಲಿ ಮತ್ತೆ ಮತ್ತೆ ನೀವು ರೀಚೆಕ್ ಮಾಡಿಕೊಂಡು ಕೆಲಸ ಮಾಡುವಂತೆಯೂ ಈ ಗ್ರಹಗಳ ಪ್ರಭಾವ ದಶಮದಲ್ಲಿ ಆಗಲಿದೆ. ಕೆಲವು ವಿಷಯಗಳಲ್ಲಿ ನೀವು ಶೀಘ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಇಲ್ಲಿ ಈ ಕುಜ ನಿಮ್ಮ ಜನ್ಮರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ, ಶುಕ್ರ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಶುಕ್ರನ ಸಂಬಂಧಪಟ್ಟಂತಹ ಉದ್ಯೋಗ ಕ್ಷೇತ್ರಗಳಿಗೆ ಬಹಳ ಒಳ್ಳೆ ಫಲವನ್ನ ನೀಡುತ್ತಾರೆ. ಅಂದರೆ ನೀವೇನಾದರೂ ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ಮತ್ತು ನಿಮ್ಮ ವೃತ್ತಿ ಶುಕ್ರನ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಆಗಿದ್ದರೆ, ಅಂದರೆ ಆರ್ಟಿಸ್ಟ್ ಆಗಿದ್ದರೆ, ನಟನೆ ಮಾಡುವವರಾಗಿದ್ದರೆ, ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇರುವವರಾಗಿದ್ದರೆ, ಚಿತ್ರಕಲೆ ಬರೆಯುವವರಾಗಿದ್ದರೆ, ನೃತ್ಯ ಸಂಗೀತ ಮಾಡುವವರಾಗಿದ್ದರೆ,
ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ವಸ್ತ್ರ ಆಭರಣಗಳನ್ನು ವ್ಯಾಪಾರ ಮಾಡುವವರು, ಬ್ಯೂಟಿ ಸಂಬಂಧಪಟ್ಟಂತಹ ವಸ್ತುಗಳ ಉತ್ಪಾದನೆ, ವಸ್ತುಗಳ ಮಾರಾಟ, ಬ್ಯೂಟಿಷಿಯನ್ ಆಗಬಹುದು, ಯಾವುದೇ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಬಹುದು, ಸೌಂದರ್ಯವರ್ಧಕ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳಾಗಬಹುದು, ವಾಹನಗಳನ್ನ ಸೇಲ್ ಮಾಡುವುದಕ್ಕೆ ಆಗಬಹುದು, ತೋಟಗಾರಿಕೆ, ಹೂವಿನ ಅಲಂಕಾರ ಸಂಬಂಧಪಟ್ಟಂತೆ ಆಗಬಹುದು. ಹಾಗೆ ಇಲ್ಲಿ ಶನಿಯ ಗ್ರಹದೊಂದಿಗೆ ಈ ಗ್ರಹದ ಸಂಚಾರ ಆಗೋದ್ರಿಂದ ಗೃಹ ನಿರ್ಮಾಣ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಆಗಬಹುದು. ಈ ಎಲ್ಲಾ ವಿಷಯಗಳ ಮೇಲೆಯೂ ಶುಕ್ರನ ಪ್ರಭಾವ ಬಹಳ ಒಳ್ಳೆ ಫಲಗಳನ್ನ ಈ ಕ್ಷೇತ್ರಗಳಿಗೆ ಲಾಭದ ಫಲವನ್ನ ನೀಡಲಿದೆ. ಯಾರ್ಯಾರು ಈ ಕ್ಷೇತ್ರಗಳಲ್ಲಿದ್ದೀರಾ, ಈ ಮಾಸದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಲಾಭದಾಯಕಗಳ ಫಲಗಳ ಬಗ್ಗೆಯೇ ಆಗಿರಬೇಕಾಗುತ್ತೆ. ಏಕೆಂದ್ರೆ ಶುಕ್ರ ವರ್ಷಕ್ಕೆ ಒಂದೇ ಮಾಸದಲ್ಲಿ ಉಚ್ಚ ಸಂಚಾರ ಮಾಡುವುದು ಮತ್ತು ಇಲ್ಲಿ ಮಿತ್ರ ಗ್ರಹದ ಸಂಯೋಗದಲ್ಲಿಯೂ ಇರೋದ್ರಿಂದ ಶನಿ ಮತ್ತು ಕುಜಗ್ರಹಗಳು ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸೋದ್ರಿಂದ ಹಾರ್ಡ್ ವರ್ಕ್ ಮಾಡುವಂತಹ ಎನರ್ಜಿಯನ್ನ ಈ ಗ್ರಹಗಳು ಬೂಸ್ಟ್ ಮಾಡ್ತಾರೆ. ಹಾಗಾಗಿ ಒಳ್ಳೆ ಪ್ಲಾನ್ ಮಾಡಿ ಒಳ್ಳೆ ವರ್ಕ್ ಮಾಡುವಂತಹ ಆಲೋಚನೆಗಳನ್ನ ಮಾಡಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಧನಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ದಶಮದಲ್ಲಿ ವಕ್ರ ಸಂಚಾರ ಪ್ರಾರಂಭದಲ್ಲಿ ಆಗೋದ್ರಿಂದ ಪ್ರಾರಂಭದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದ್ರು, ಆನಂತರ ನೇರ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ. ಮತ್ತು ಗುರುಗ್ರಹ ನಿಮ್ಮ ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿ ವಕ್ರ ಸಂಚಾರದಿಂದ ನೇರ ಸಂಚಾರ ಆರಂಭ ಮಾಡೋದ್ರಿಂದ ಧನಾಭಿವೃದ್ಧಿಯಾಗುತ್ತೆ. ಇಲ್ಲಿ ಹಣ ಬರುವುದಕ್ಕೆ ಪ್ರಾರಂಭಕ್ಕಿಂತ ಈ ಗ್ರಹಗಳು ನೇರ ಸಂಚರಿಸುವಾಗ ಇಲ್ಲಿ ಒಳ್ಳೆ ಫಲಗಳನ್ನು ನೀಡುತ್ತಾರೆ. ಇನ್ನು ಲಾಭದ ವಿಷಯಕ್ಕೂ ಲಾಭದಲ್ಲಿ ರಾಶ್ಯಾಧಿಪತಿಯೇ ಇರೋದ್ರಿಂದ, ದಶಮಾಧಿಪತಿಯೇ ಲಾಭದಲ್ಲಿ ಇರೋದ್ರಿಂದ ಒಳ್ಳೆ ಲಾಭವನ್ನ ಈ ಮಾಸದಲ್ಲಿ ಪಡೆದುಕೊಳ್ತೀರಾ. ಈ ಒಳ್ಳೆ ಫಲಗಳನ್ನ ನೀವು ಪಡೆದುಕೊಳ್ಬೇಕಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಜನ್ಮ ಆಧಾರಿತವಾದಂತಹ ಗ್ರಹಗಳ ದಶಾಕಾಲ ಭುಕ್ತಿ ಕಾಲಗಳು ಬಹಳ ಶುಭ ಯೋಗದ ಫಲವನ್ನ ನೀಡುವುದಾಗಿದ್ದರೆ ಈ ಮಾಸದಲ್ಲಿ ಗೋಚಾರದ ಗ್ರಹಗಳು ಒಳ್ಳೆ ಫಲವನ್ನೇ ನೀಡುತ್ತಾರೆ. ಇನ್ನು ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿಯಾದಂತಹ ಪಾರ್ಟ್ನರ್ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ದಶಮದಲ್ಲಿ ಇರೋದ್ರಿಂದ, ರಾಹು ಕಂಜಕ್ಷನ್ ನಲ್ಲಿ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳ ನಂತರವೇ ಸಕ್ಸಸ್ ಅನ್ನ ಪಡೆದುಕೊಳ್ಳುವುದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಹೋರಾಟ ಮತ್ತು ರಿಸ್ಕ್ ಅನ್ನ ತೆಗೆದುಕೊಂಡು ನೀವು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. ಇನ್ನು 11ನೇ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗುವಾಗ ನಿಮ್ಮ ನೆಟ್ವರ್ಕ್ ಹೆಚ್ಚಾಗಲಿದೆ. ಅಂದ್ರೆ ನೆಟ್ವರ್ಕ್ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್, ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಿಗಾಗ್ಬೋದು, ಉದ್ಯೋಗ ಕ್ಷೇತ್ರಕ್ಕಾಗ್ಬೋದು, ಈ ಒಂದು ನೆಟ್ವರ್ಕ್ ವಿಷಯದಲ್ಲಿ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಮತ್ತು 2ನೇ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ದಶಮದಲ್ಲಿ ಸಂಚರಿಸೋದ್ರಿಂದ ಮಾತಿನಿಂದ ಜಯ, ಮತ್ತು ಇಲ್ಲಿ ಬುಧ ಗ್ರಹದೊಂದಿಗೆ ಇಲ್ಲಿ ರಾಹುಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ವಾಗ್ವಾದಗಳನ್ನ ಮಾಡುವಂತೆಯೂ ಈ ಗ್ರಹಗಳ ಪ್ರಭಾವ ಆಗುತ್ತೆ. ಒಟ್ಟಿನಲ್ಲಿ ಮಾತಿನಲ್ಲಿಯೂ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಎಲ್ಲದರಲ್ಲಿಯೂ ಚಾಲೆಂಜಸ್ ಅನ್ನ ತೆಗೆದುಕೊಂಡು ಮಾಡುವಂತಹ, ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಭಾವವನ್ನೇ ಈ ಗ್ರಹಗಳು ಮಾಡ್ತಾ ಇದ್ದಾರೆ. ಆದ್ರೆ ಆಲೋಚನೆಗಳು ಸರಿ ಇರಬೇಕಾಗುತ್ತೆ, ಆಯ್ಕೆಗಳು ಸರಿ ಇರಬೇಕಾಗುತ್ತೆ, ಆಗ ಮಾತ್ರ ಸಕ್ಸಸ್ ಅನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ದಶಮದಲ್ಲಿ ಸಂಚರಿಸೋದ್ರಿಂದ ಪತ್ನಿಯ ಅಥವಾ ಪತಿಯ ಸಪೋರ್ಟಿವ್ ನಿಮ್ಮ ಉದ್ಯೋಗಕ್ಕೆ ಆಗಲಿದೆ. ಕುಟುಂಬದಲ್ಲಿಯೂ ಕುಟುಂಬ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ದಶಮದಲ್ಲಿ ಇರೋದ್ರಿಂದ ಮತ್ತು ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ
ಹೆಚ್ಚಿನ ಸಮಸ್ಯೆಗಳಿಲ್ಲ. ಆದರೂ ಮನೆಯ ವಿಷಯಗಳಲ್ಲಿ ಯಾಕೋ ಏನೋ ಬೇಸರ ಇರುತ್ತೆ ನಿಮಗೆ. ಯಾಕೆಂದ್ರೆ ಚತುರ್ಥ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದಾದರೂ ವಿಷಯಗಳಿಗೆ ಬೇಸರ ಇರುತ್ತೆ ನಿಮಗೆ. ಮನಃಶಾಂತಿ ಇರೋದಿಲ್ಲ. ಆದರೆ ಭೂಮಿ, ಮನೆ ಇಂಥ ವಿಷಯಗಳಲ್ಲಿ ಸಮಸ್ಯೆಗಳಿದ್ದರೆ ಇವುಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಚತುರ್ಥ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಚತುರ್ಥ ಸ್ಥಾನವನ್ನ ಮತ್ತು ಕುಜಗ್ರಹ ಚತುರ್ಥ ಸ್ಥಾನವನ್ನ ವೀಕ್ಷಿಸುವುದು ಒಳ್ಳೆಯದೇ. ಮತ್ತು ಸೂರ್ಯಗ್ರಹ ಲಾಭಸ್ಥಾನವನ್ನು ಪ್ರವೇಶಿಸ್ತಾರೆ. ಇಲ್ಲಿ ತಕ್ಕ ಮಟ್ಟಿಗೆ ಚತುರ್ಥ ಸ್ಥಾನ ಸಂಬಂಧಪಟ್ಟಂತೆ ಭೂಮಿ, ವಾಹನ, ಮಾತೃ ಈ ಸಂಬಂಧಪಟ್ಟಂತೆ ಈ ಗ್ರಹಗಳು ಒಳ್ಳೆ ಫಲವನ್ನೇ ನೀಡುತ್ತಾರೆ. ಆದರೂ ನೆಮ್ಮದಿಗೆ ಮನೆಯ ವಾತಾವರಣದಲ್ಲಿ ಕೊರತೆಗಳಿರುತ್ತೆ. ಇದರ ಬಗ್ಗೆ ಸರಿಯಾದಂತಹ ಕ್ಲಾರಿಟಿಯನ್ನ ತೆಗೆದುಕೊಂಡು ಮನೆಯಲ್ಲಿ ನಿಮ್ಮ ನೆಮ್ಮದಿಗೆ ಬೇಕಾಗುವಂತಹ ಎನ್ವೈರ್ಮೆಂಟ್ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಜೀವನದಲ್ಲಿ ಬಹಳ ಸಂತೋಷವಾಗಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಕ್ಲಾರಿಟಿ ಇದ್ದಾಗ ಮಾತ್ರ ಒಳ್ಳೆ ಆಲೋಚನೆಗಳು ಮತ್ತು ಒಳ್ಳೆ ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾದಂತಹ ಬುಧಗ್ರಹ ಪ್ರಾರಂಭದಲ್ಲಿ ವಕ್ರ ಸಂಚಾರ ಮಾಡೋದ್ರಿಂದ ಸ್ವಲ್ಪ ದ್ವಂದ್ವತೆ ಇರುತ್ತೆ ನಿಮಗೆ. ಕನ್ಫ್ಯೂಷನ್ ಸ್ಟಾರ್ಟಿಂಗ್ ನಿಮಗೆ ಏನೇ ಒಂದು ವಿಷಯಗಳಲ್ಲಿ ಆಗಬಹುದು. ಇದು ಸರಿಯೋ ಅದು ಸರಿಯೋ ಅನ್ನುವಂಥ ಮನಸ್ಸು ಇರುತ್ತೆ. ಆದರೆ ಆ ನಂತರದಲ್ಲಿ ಬುಧಗ್ರಹ ನೇರ ಸಂಚಾರವನ್ನ ಮಾಡ್ತಾರೆ. ಮತ್ತು ಭಾಗ್ಯಾಧಿಪತಿ, ನವಮ ಸ್ಥಾನಾಧಿಪತಿ, ಹೈಯರ್ ಎಜುಕೇಶನ್ ಸ್ಥಾನಾಧಿಪತಿಯು ಲಾಭ ಸ್ಥಾನದಲ್ಲಿರೋದ್ರಿಂದ ಹೈಯರ್ ಎಜುಕೇಶನ್ ಮಾಡುವವರಿಗೆ ಈ ಗ್ರಹಗಳು ಒಳ್ಳೆ ಫಲವನ್ನೇ ಇಲ್ಲಿ ನೀಡ್ತಾರೆ. ಈ ಸೇವಾ ವೃತ್ತಿಯನ್ನ ಮಾಡುವಂತಹ ಸೇವಕರಿಗೆ ಷಷ್ಠ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತು ಶನಿಯೊಂದಿಗೆ ಸಂಚಾರ ಮಾಡೋದ್ರಿಂದ ಹೆಚ್ಚಿನ ಸಮಸ್ಯೆಗಳಿಲ್ಲ. ಹಾರ್ಡ್ ವರ್ಕ್ ಮಾಡುವಂತೆಯೂ ಈ ಗ್ರಹದ ಪ್ರಭಾವ ಇದೆ. ದಶಮದಲ್ಲಿ ಕುಜ, ರಾಹು, ಸೂರ್ಯ ಗ್ರಹಗಳ ಸಂಚಾರ, ಬುಧ ಗ್ರಹದ ವಕ್ರ ಸಂಚಾರ ಆಗೋದ್ರಿಂದ ಇಷ್ಟವಿಲ್ಲದ ವಿಷಯಗಳಲ್ಲಿ ಶೀಘ್ರ ಬದಲಾವಣೆಯನ್ನ ಮಾಡಿಕೊಳ್ಳುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಬದಲಾವಣೆಗಳನ್ನ ಮಾಡಿಕೊಳ್ಳುವಾಗ ಸರಿಯಾಗಿ ಆಲೋಚನೆ ಮಾಡಿ ಮರುಪರಿಶೀಲನೆಗಳನ್ನ ಮಾಡಿಕೊಂಡು ಬದಲಾವಣೆಗಳನ್ನ ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ಬಹುಪಾಲು ಗ್ರಹಗಳು ಒಳ್ಳೆ ಫಲಗಳನ್ನೇ ನೀಡ್ತಾ ಇದ್ದಾರೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.